Hi, welcome to my video class. Today we have discussed in second PUC three-dimensional geometry. ಇವತ್ತು ನಾನು ಸೆಕೆಂಡ್ PUC three-dimensional geometry ಅಂತಕ್ಕಂಥ ಚಾಪ್ಟರ್ನ ಸಂಬಂಧಪಟ್ಟಾಗೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, three-dimensional geometryಗೆ ಇನ್ನೊಂದು ಹೆಸರು ಸಿಂಪಲ್ ಆಗಿ 3D ಅಂತಲೂ ಹೇಳ್ತಾರೆ. 3D ಸಿಂಪಲ್ ಆಗಿ three-dimensional geometry ಅಂತ. ಸೊ ನಾವು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳಿದಾಗೇನೆ ಯಾವುದೇ ಚಾಪ್ಟರ್ ಸ್ಟಾರ್ಟ್ ಮಾಡಿರೋ ಸಮೇತ ಇಲ್ಲಿ ಏನು ಕೇಳ್ತಾರೆ ಎಕ್ಸಾಮಲ್ಲಿ, ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಈ ಚಾಪ್ಟ್ರು ಅನ್ನೋದನ್ನು ಹೇಳೋದು ಮಾಮೂಲಿ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, in one of the three-dimensional geometry, we are asking 11 marks questions. 11 marks questions. 11 ಮಾರ್ಕ್ಸ್ಗೆ ಈ ಚಾಪ್ಟರ್ನಲ್ಲಿ ಕ್ವಶನ್ಸ್ ಇರುತ್ತೆ. ಯಾವ್ದಾವುದು ಅಂದರೆ, ಸೊ 1 marks 1 question, 2 marks 1 question, 3 marks 1 question, and also 5 marks 1 question. Totally 4 questions. So it is 01, 02, 03 and 05. So it is 11 marks. ನೋಡಿ, ಟೋಟಲಿ 4 ಕ್ವಶನ್ ಕೇಳ್ತಾರೆ. 1 ಮಾರ್ಕ್ಸಿಂದ 1 ಕ್ವಶನ್ನು, 2 ಮಾರ್ಕ್ಸಿಂದ 1 ಕ್ವಶನ್ನು, 3 ಮಾರ್ಕ್ಸಿಂದ 1 ಕ್ವಶನ್ನು ಅಂಡ್ ಆಲ್ಸೋ 5 ಮಾರ್ಕ್ಸಿಂದ 1 ಕ್ವಶನ್. ಟೋಟಲಿ 11 ಮಾರ್ಕ್ಸ್. 4 marks in one bit, remaining we are asking 4 different types of questions. 1 marks, 2 marks, 3 marks and 5 marks. That's all. Okay, ಹಾಗಾದ್ರೆ ಇದರಲ್ಲಿ ಏನು ಬರುತ್ತೆ? ಈ 3-dimensional geometry, 3-dimensional, 2-dimensional. ಈ 2-dimensional ತಗೊಂಡ್ರೆ ನಾವು ಕೋಆರ್ಡಿನೇಟ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಂತ ಹೇಳ್ತೀವಿ. 3-dimensional ಅಂತ ತಕ್ಷಣ, so it can be exist 3 coordinate axes, x axis, y axis and z axis. Totally, so these 3 axes it can be create a volume. ನೀವು for example ನೀವು ರೂಮಲ್ಲಿ ಇದ್ರೆ ರೂಮಲ್ಲಿ ಒಂದು ಕಾರ್ನರ್ನ ತಗೊಂಡ್ರೆ, ಸೊ ಆ ಕಾರ್ನರ್ನಲ್ಲಿ ಬರ್ತಕ್ಕಂಥ 3 ಲೈನ್ಸ್, 3 ಕಾರ್ನರ್ ಏನಿರ್ತವೆ ಒಂದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತವೆ. ಈಚ್ ಕಾರ್ನರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಪ್ರತಿಯೊಂದು ಲೈನನ್ನು ಕಾರ್ನರು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಟೋಟಲ್ ಇಟ್ ಕ್ಯಾನ್ ಬಿ ಕ್ರಿಯೇಟ್ ಎ ವಾಲ್ಯೂಮ್. ಅಂದರೆ ಆ ರೂಮ್ ಅಂತಕ್ಕಂಥದ್ದು ಇಟ್ ರೆಪ್ರೆಸೆಂಟ್ 3-dimensional ಅಂತ. ಸೊ ಹಾಗಾಗಿ ಆ 3-dimensional ಸಂಬಂಧಪಟ್ಟಂತ ಏನು ಮೆಟೀರಿಯಲ್ ಇದೆ ಅದನ್ನ ಸೆಕೆಂಡ್ PUCನಲ್ಲಿ ಏನು ಕೇಳಿದ್ದಾರೆ ಅದನ್ನು ನಾನು ಹೇಳ್ಕೊಂಡು ಹೋಗ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ನಾವು ಯು ಆರ್ ಸ್ಟಾರ್ಟಿಂಗ್ 3-dimensional geometry or 3D. We have asking 11 marks question. Totally 4 different types. Okay. So ಈಗ ಇದರಲ್ಲಿ ಫಸ್ಟ್ ಆಫ್ ಆಲ್ ಏನು ಕೇಳ್ತಾರೆ ಅಂದ್ರೆ, ಡೈರೆಕ್ಷನ್ಸ್ ಆಫ್ ದಿ ಕೊಸೈನ್ಸ್. ನಾವು ಆಲ್ರೆಡಿ ವೆಕ್ಟರ್ಸ್ ಅಲ್ಲಿ ಹೇಳಿದೀವಿ. ಡೈರೆಕ್ಷನ್ಸ್ ಆಫ್ ದಿ ಕೊಸೈನ್ಸ್, ಯಾವ್ದಾದ್ರು ಒಂದು ವೆಕ್ಟರ್ನ ಕೊಟ್ಬಿಟ್ಟು ಫೈಂಡ್ ದಿ ಡೈರೆಕ್ಷನ್ಸ್ ಆಫ್ ದಿ ಕೊಸೈನ್ಸ್. ಸೊ ಹಾಗೇನೆ find the directions of the cosine from a point to another point. 2 points ಕೊಟ್ಟಾಗ ಅಲ್ಲಿ ಒಂದು ವೆಕ್ಟರ್ನ ಕಂಡುಹಿಡಿದು 2 ಪಾಯಿಂಟ್ ಮೇಲೆ ನಾವು ಡೈರೆಕ್ಷನ್ಸ್ ಆಫ್ ದಿ ಕೊಸೈನ್ ಕಂಡುಹಿಡಿಯೋದು ಅಲ್ಲೆಲ್ಲ ಹೇಳಿದ್ವಿ. L is equal to cos alpha is nothing but a1 by mod m modulus of a. M is equal to cos beta is equal to a2 by modulus of vector a, and n is equal to cos gamma is equal to a3 by modulus of a. ಈ ತರ ನಾವು 3 ಡಿಫರೆಂಟ್ ಡೈರೆಕ್ಷನ್ಸ್ ಆಫ್ ದಿ ಕೊಸೈನ್, LMN ಅಥವಾ ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಅಂತ ಅವ್ರು ಹೇಳ್ಕೊಂಡು ಹೋಗಿದ್ದೀವಿ. ಅದನ್ನು ನಾನು ಮತ್ತೆ ಇಲ್ಲಿ ರಿಪೀಟ್ ಮಾಡಕ್ಕೆ ಹೋಗಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ವಿ ಹ್ಯಾವ್ ಟು ಅಟೆಂಪ್ಟ್. ನಾವು ಇಲ್ಲಿ ಏನು ಬರುತ್ತೆ ಎಕ್ಸಾಮಲ್ಲಿ, ಈ ಕಮಿಂಗ್ ಎಕ್ಸಾಮಲ್ಲಿ ನಾವು ಏನು ಕೇಳ್ತಾರೆ, ಯಾವ ಥರ ಇದೆ ಇಲ್ಲಿ ಅನ್ನೋದನ್ನು ನಾನು ಫಸ್ಟ್ ಆಫ್ ಆಲ್ ನಿಮಗೆ ಹೇಳ್ತೀನಿ. ಸೊ ಯು ಸಿ, ಈ 3-dimensional ಇದರಲ್ಲಿ ನಮಗೆ 2 ಪಾರ್ಟ್ ಅನ್ನು ಮಾಡ್ತೀವಿ. ಒಂದು ಲೈನು, ಎರಡನೇದು ಪ್ಲೇನ್.
ಒಂದು ಲೈನು, ಎರಡನೇದು ಪ್ಲೇನ್. ಇಲ್ಲಿ ನಾನು ನೀನು ಸಿಂಪಲ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಲೈನ್ನಲ್ಲಿ 2 ಡೆರಿವೇಶನ್ಸ್ ಬರುತ್ತೆ, ಪ್ಲೇನ್ನಲ್ಲಿ 3 ಡೆರಿವೇಶನ್ಸ್ ಬರುತ್ತೆ. ಟೋಟಲಿ ನಮಗೆ ಎಕ್ಸಾಮಲ್ಲಿ ಏನು 5 ಮಾರ್ಕ್ಸ್ ಕ್ವಶನ್ ಅಂತ ನಾನು ನಿಮ್ಗೆ ಇಲ್ಲಿ ಹೇಳಿದ್ದೀನಿ. ಒಂದು ಕ್ವಶನ್ ವಿ ಆರ್ ಆಸ್ಕಿಂಗ್ 5 ಮಾರ್ಕ್ಸ್ ಕ್ವಶನ್ ಇನ್ ಎಕ್ಸಾಮಿನೇಷನ್ ಕಂಪಲ್ಸರಿ. ಸೊ ಆ 5 ಮಾರ್ಕ್ಸ್ ಕ್ವಶನ್ ಈ 5 ಡೆರಿವೇಶನ್ ಮೇಲೆ ಇದ್ದೇ ಇರುತ್ತೆ. 5 ಡೆರಿವೇಶನ್ ಅನ್ನು ನೀವು ನೋಡ್ಕೊಂಡ್ರೆ ಎಕ್ಸಾಮಲ್ಲಿ ವಿ ಆರ್ ಆಸ್ಕಿಂಗ್ 1 ಕ್ವಶನ್. ಲೈನ್ನಲ್ಲಿ 2 ಡೆರಿವೇಶನ್, ಹಾಗಾದ್ರೆ ಪ್ಲೇನ್ನಲ್ಲಿ 3 ಡೆರಿವೇಶನ್. ಟೋಟಲಿ ಇನ್ ಎಕ್ಸಾಮಿನೇಷನ್ ಎನಿ ಒನ್ ಆಫ್ ದಿ 5 ಕ್ವಶನ್ಸ್, 5 ಕ್ವಶನ್ ಅಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಲೈನ್ ಅಂತ ತಗೊಂಡ್ರೆ, ಫಸ್ಟ್ ಲೈನ್ ಅಂತ ತಗೊಂಡ್ರೆ ಇಲ್ಲಿ ಏನು ಕೇಳ್ತಾರೆ ಅಂದ್ರೆ, ಇನ್ ಒನ್ ಆಫ್ ದಿ 3 ಡೈಮೆನ್ಷನಲ್ ಜಾಮೆಟ್ರಿ equation of a line in a space there are 2 types of equation of a line. ಇಲ್ಲಿ ಈ ಲೈನ್ ಅಲ್ಲಿ there are 2 types of equation of a line. 2 types of equation of a line. ಈ ಲೈನ್ ಅಲ್ಲಿ ನಿಮಗೆ 2 ತರ equation of a line ಬರುತ್ತೆ, ಅಂದ್ರೆ 2 ಡೆರಿವೇಶನ್. ಸೊ ಫಸ್ಟ್ ಒನ್ you have asking equation of a line passing through a point and parallel to vector B. This is one question. ಅಂದ್ರೆ ಡಿರೈವ್ ನಿಮಗೆ ಎಕ್ಸಾಂಪಲ್ ಕೇಳ್ತಕ್ಕಂಥದ್ದು ಹೇಗೆ ಅಂದ್ರೆ, ಡಿರೈವ್ ದಿ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ವೆಕ್ಟರ್ ಬಿ ಬೋತ್ ಇನ್ ವೆಕ್ಟರ್ ಅಂಡ್ ಕಾರ್ಟೇಷಿಯನ್ ಫಾರ್ಮ್. ವೆಕ್ಟರ್ ಫಾರಮ್ ಮತ್ತೆ ಕಾರ್ಟೇಷಿಯನ್ ಫಾರಮ್ 2 ಫಾರಮ್ ಅಲ್ಲಿ ಹೇಳ್ತಾರೆ. ವೆಕ್ಟರ್ ಫಾರಮ್ ಅಲ್ಲಿ ಮಾಡಿದ್ರೆ 3 ಮಾರ್ಕ್ಸ್, ಇನ್ನು ಕಾರ್ಟೇಷಿಯನ್ ಫಾರಮ್ ಮಾಡಿದ್ರೆ ಇನ್ನು 2 ಮಾರ್ಕ್ಸ್. ಈ ತರ ನಾವು ವ್ಯಾಲ್ಯೂಯೇಷನ್ ಅಲ್ಲಿ ಈ ಒಂದು ಡಿರೈವೇಶನ್ ಅನ್ನು ನಾವು ಮಾರ್ಕ್ಸ್ ಅನ್ನ ಸ್ಟೆಪ್ ಅನ್ನು ಡಿವೈಡ್ ಮಾಡಿ ಬರೀತೀವಿ. ಒಂದನೇದು. ಎರಡನೇದು, ಸೊ ಸೆಕೆಂಡ್ ಒನ್ ಈಕ್ವೇಷನ್ ಆಫ್ ಎ ಲೈನ್ passing through 2 points. Equation of a line passing through 2 points. ಇಲ್ಲಿ one of the second derivation, equation of a line passing through 2 points. ನಿಮಗೆ ಎಕ್ಸಾಮ್ ಅಲ್ಲಿ ಮೋಸ್ಟ್ ಪ್ರಾಬಬಲಿ ಫಸ್ಟ್ ನೇದ ಕೇಳ್ತಾರೆ. ಇಲ್ಲಿ ಏನು ಒಂದು 12-13 ಪೇಪರ್ ಏನು ಬರೀದಾವೆ, ಅದರಲ್ಲಿ ಮ್ಯಾಕ್ಸಿಮಮ್ ನಮಗೆ ಒಂದು 6 ರಿಂದ 7 ಸರಿ ಈ ಮೊದಲನೇದನ್ನ ಕೇಳಿದೆ. ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ವೆಕ್ಟರ್ ಬಿ ಬೋತ್ ಇನ್ ವೆಕ್ಟರ್ ಅಂಡ್ ಕಾರ್ಟೇಷಿಯನ್ ಫಾರ್ಮ್. ಇದನ್ನು ಒಂದು 2-3 ಸರಿ ಕೇಳಿದರೆ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಬೋತ್ ಇನ್ ಒನ್ಸ್ ಅಗೇನ್ ದ ವೆಕ್ಟರ್ ಅಂಡ್ ಕಾರ್ಟೇಷಿಯನ್ ಫಾರ್ಮ್. ಇವೆರಡು ಡೆರಿವೇಶನ್ ಕಲ್ತ್ಕೊಂಡ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಅದು ಬಂದೇ ಬರ್ತಿರುತ್ತೆ. ಕೆಲವು ಟೈಮ್ ಇದು ಮಿಸ್ ಆದ್ರೆ ಪ್ಲೇನ್ ನಲ್ಲಿ ಕೇಳ್ತಾರೆ ಡೆರಿವೇಶನ್. ಹಾಗಾಗಿ ಈ 5 ಡೆರಿವೇಶನ್ ಅನ್ನು ನೀವು ಓದ್ಕೊಳ್ಳೋದ್ರಿಂದ ಇದ್ರಲ್ಲಿ ಬರ್ತಕ್ಕಂಥ 5 ಮಾರ್ಕ್ಸ್ ಇದೊಂದು ಕ್ವಶನ್ ಅನ್ನು ನೀವು ಆಟೋಮೆಟಿಕ್ ಕವರ್ ಮಾಡ್ಕೋಬಹುದು. ಹಾಗಾಗಿ ನಾನು ಇದನ್ನ ತುಂಬಾ ಒತ್ತು ಕೊಟ್ಟು ಇಂಟ್ರೆಸ್ಟ್ ಆಗಿ ಹೇಳ್ತೀನಿ. ನೀವು ನೀಟಾಗಿ ಎಕ್ಸಾಮ್ ಅಲ್ಲಿ ಯಾವ ತರ ಬರೀಬೇಕು, ಯಾಕೆ ಬರೀಬೇಕು ಅಷ್ಟನ್ನೇ ನೀಟಾಗಿ ಬರ್ಕೊಂಡು ಹೋದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾರ್ಕ್ಸ್ ಸಿಗುತ್ತೆ. ಅದನ್ನು ನೀವು ನೋಡ್ಬೋದು. ಸೊ ಹಾಗಾಗಿ ಈಗ ನಾವು ವಿ ಸ್ಟಾರ್ಟ್ ದ ಒನ್ ಆಫ್ ದಿ ಫಸ್ಟ್ ಈಕ್ವೇಷನ್ ಆಫ್ ಎ ಲೈನ್. ಓಕೆ dear students, we have written on the blackboard one of the question. It is first one of the derivation. ನಾನು ಮೊದಲನೇ ಡೆರಿವೇಶನ್ ಅನ್ನ ಬ್ಲಾಕ್ ಬೋರ್ಡ್ ಮೇಲೆ ಬರೆದಿದ್ದೆ. ಏನು ಎಕ್ಸಾಮ್ ಅಲ್ಲಿ ಆಸ್ ಇಟ್ ಇಸ್ ಹಿಂಗೆ ಕೇಳ್ತಾರೆ. ದೇರ್ ಇಸ್ ನೋ ಎನಿ ಚೇಂಜಸ್. ಡಿರೈವ್ ದಿ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ವೆಕ್ಟರ್ ಬಿ ಬೋತ್ ವೆಕ್ಟರ್ ಅಂಡ್ ಕಾರ್ಟೇಷಿಯನ್ ಫಾರ್ಮ್. ಇಲ್ಲಿ
ಒಂದು ಫಿಗರ್ ಬರುತ್ತೆ, ಆ ಫಿಗರ್ ಅನ್ನು ಹಾಕಿದ್ರೆ 1 ಮಾರ್ಕ್ಸ್, ಅದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಸೊ ಇದು ಪ್ರೂಫ್ ನೋಡಿ ಹೇಳ್ತೀನಿ. ಸೊ ಇಟ್ ಇಸ್ ಒನ್ ಆಫ್ ದಿ ಪ್ರೂಫ್. ಯು ಸಿ ಲೈಕ್ ದಿಸ್. ಸೊ ದಿಸ್ ಇಸ್ x axis and y axis, this is z axis, this is one of the origin. You see, it is one of the line. ಇದು ಲೈನ್ L ಅಂತ ತಗೊಳ್ಳಿ. ಈ ಲೈನ್ L passing through a point. So this one of the positions vector here, and also another one of the point P is on a line. So and also joining this one. So this is one of the positions vector R. This is one of the positions vector here. So you see, mistake. So look here, this is x axis, this is y axis, and this is z axis. So this is a line L, this is a point A, and PB any point, join OA and OP. This is vector A, and this is vector R. So this is one of the vector B parallel to line L. Idu main vector B parallel to line L. This is z axis. ಇದನ್ನು ನೀಟಾಗಿ ಇಷ್ಟು ಬರೆದಿದ್ರೆ 1 ಮಾರ್ಕ್ಸ್ ನಿಮಗೆ ಎಕ್ಸಾಮ್. ನೋಡಿ ಇದನ್ನು ಹೇಗೆ ಹೇಳ್ತೀನಿ ಅಂದರೆ ಕೋಆರ್ಡಿನೇಟ್ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅನ್ನು ಹಾಕಿ ಒಂದು ಲೈನ್ ಸುಮ್ಮನೆ ಹೀಗೆ ಒಂದು ಲೈನ್ ಎಲ್ ಹೇಳಿದೆ. ದಟ್ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಎ and PB any point on a line, join OA and OP. The position vector of A is OA, that is vector A. The position vector of P is OP, that is vector R. This is one of the construction. ಇಷ್ಟನ್ನು ಹೇಳಲೇಬೇಕು. ಓಕೆ, ಇಷ್ಟಾದ್ಮೇಲೆ ನೋಡಿ ಇದನ್ನ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಅನ್ನು ನಾನು ಹೇಳ್ತೀನಿ. ಮೊದಲು ವೆಕ್ಟರ್ ಫಾರಂ ಅಂತ, ವೆಕ್ಟರ್ ಫಾರಂ. ಯಾಕೆಂದ್ರೆ ಈ ವೆಕ್ಟರ್ ಫಾರಂ ಅಲ್ಲಿ 3 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಫಿಗರ್ 1 ಮಾರ್ಕ್ಸ್, ಇದು ಕಾಮನ್ ಬಂದ್ಬಿಡುತ್ತೆ. ಈ ವೆಕ್ಟರ್ ಫಾರಂ ಅನ್ನು ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ ಎಕ್ಸಾಮ್. ಈ ಫಿಗರ್ ಇಷ್ಟು ನೋಡಿ. ಈ ಫಿಗರ್ ಅಲ್ಲಿ ಮಾಡ್ತಕ್ಕಂಥ ತಪ್ಪೇನು ಅಂದ್ರೆ ಸ್ಟೂಡೆಂಟ್ಸ್ಗಳು ಈ ಫಿಗರ್ ಅಲ್ಲಿ ಹಾಕ್ತಾರೆ ಪ್ಯಾರಲಲ್ ಟು ವೆಕ್ಟರ್ ಬಿ, ಇದನ್ನ ಪ್ಯಾರಲಲ್ ಆಗಿ ಇದನ್ನ ಹಾಕದೇ ಇಲ್ಲ. ಆಗ ಏನಾಗುತ್ತೆ, ಇಟ್ ಇಸ್ ಎ ಮಿಸ್ಟೇಕ್. ಸೊ ಹಾಗಾಗಿ 1 ಮಾರ್ಕ್ಸ್ ಅಲ್ಲಿ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ವೆಕ್ಟರ್ ಬಿ, ಈ ಲೈನ್ ಎಲ್ಲಿಗೆ ಈ ವೆಕ್ಟರ್ ಬಿ ಅನ್ನೋದು ಪ್ಯಾರಲಲ್ ಆಗಿ ತೋರಿಸ್ಬೇಕು, ಬರಿಬೇಕು. ಬಿಟ್ರು 1 ಮಾರ್ಕ್ಸ್ ಹೋಗ್ಬಿಡುತ್ತೆ, ಇದೆಲ್ಲ ಬರುತ್ತೆ. ಸೊ ಹಾಗಾಗಿ ಫಿಗರ್ ಅನ್ನ ಕೇಳಿ ಹತ್ತೆ ನೋಡಿದ್ವಿ, ಬಿ ವೆಕ್ಟರ್, ಸ್ವಲ್ಪ ನಾನು ಫಿಗರ್ ಕೆಳಗಡೆ ಹಾಕಿ ವೆಕ್ಟರ್ ಬಿನೂ ಬರೆದೆ. ದ ಲೈನ್ ಎಲ್ ಪ್ಯಾರಲಲ್ ಟು ವೆಕ್ಟರ್ ಬಿ ಅಂತ. ಸೊ ಇದನ್ನ ನಾನು ಹೇಳಬೇಕು. ಎ ಲೈನ್ ಎಲ್ ನಾನು ಯಾಕೆ ಹೇಳ್ತೀನಿ ಹಾಗೆ, ಎ ಲೈನ್ ಎಲ್ ಪಾಸಿಂಗ್ ಥ್ರೂ ಎ ಪಾಯಿಂಟ್, passing through a point A, and PB any point on a line, PB any point on a line. So therefore the vector B is parallel to vector. The vector B is parallel to line L. This one. Simple ಆಗಿ ಇದೇ ಸೆಂಟೆನ್ಸ್ ನಿಮ್ಮ ಓನ್ ಸೆಂಟೆನ್ಸ್ ನಾಗ ಹೇಳಿದೆ. A line L passing through a point A, PB any point on a line, the vector B is parallel to line L. So ಹಾಗಾಗಿ positions vector of OA is vector A and positions of vector OP is vector R, this one. So ಇಲ್ಲಿ ಏನು ಅಂದ್ರೆ AP is parallel to the vector AP is parallel to vector B. Vector AP is parallel to vector B. So ಹಾಗಾದ್ರೆ ನಾನು ನಿಮಗೆ ವೆಕ್ಟರ್ ಅಲ್ಲಿ ಹೇಳಿದ್ದೀನಿ, ಯಾವ್ದಾದ್ರು 2 ವೆಕ್ಟರ್ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ ಅಂದ್ರೆ ವೆಕ್ಟರ್ ಬಿ, ವೆಕ್ಟರ್ ಈಸ್ ಪ್ಯಾರಲಲ್ ಟು ವೆಕ್ಟರ್ ಬಿ ಅಂದ್ರೆ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎ, ವೇರ್ ಲ್ಯಾಂಬ್ಡಾ ಈಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ವಿ. ಅದೇ ತರ ಎ, ಸೊ AP is equal to lambda into vector B ಅಂತ ಹೇಳ್ಬೋದು.
ಏನು ವೆಕ್ಟರ್ ಆಲ್ಜಿಬ್ರಾದಲ್ಲಿ ಏನು ಹೇಳಿದ್ದೀನಿ, ಎ ಪಿ ಇಸ್ ಪ್ಯಾರಲಲ್ ಟು ವೆಕ್ಟರ್ ಬಿ ಅಂದಾಗ ಎ ಪಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ವೇರ್ ಲ್ಯಾಂಬ್ಡಾ ಇಸ್ ಕಾನ್ಸ್ಟೆಂಟ್. ಸೊ ಎ ಪಿ ನ ಇಟ್ ಕ್ಯಾನ್ ರಿಟರ್ನ್ ಆಸ್ ಒ ಪಿ ಮೈನಸ್ ಒ ಎ ಬೈ ಸಬ್ಟ್ರಾಕ್ಷನ್ಸ್ ಆಫ್ ವೆಕ್ಟರ್ಸ್ ಪ್ರಕಾರ ಇದನ್ನು ಈ ತರ ಬರೆಯಬಹುದು. ದಟ್ ಈಸ್ ಈಕ್ವೇಶನ್ 1 ನಮಗೆ. ಒ ಪಿ ಇಸ್ ಈಕ್ವಲ್ ಟು ವೆಕ್ಟರ್ ಆರ್, ಒ ಎ ಇಸ್ ಈಕ್ವಲ್ ಟು ವೆಕ್ಟರ್ ಎ ಇಸ್ ಈಕ್ವಲ್ ಟು lambda b. So vector r is equal to minus a vector goes to in right side, that is plus a plus lambda vector b. So this one, this is one of the beautiful proof of vector form of equation of a line passing through a point and parallel to vector b. ಇದಿಷ್ಟು ನೋಡಿ, ಫಿಗರ್ಗೆ 1 ಮಾರ್ಕ್ಸ್, ಈ ಪ್ರೂಫ್ಗೆ 2 ಮಾರ್ಕ್ಸ್. ನೀವು ಇಷ್ಟೇ ಬಿಟ್ಟರು 3 ಮಾರ್ಕ್ಸ್ ಇರುತ್ತೆ. Like this. Once again, repeat once again. A line L, ಅಲ್ಲಿ ಏನು ಮಾಡಿದ್ದೀರೋ ಇಲ್ಲಿ ಆ ಸೆಂಟೆನ್ಸ್ ಹೇಳಬೇಕು. ನಿಮ್ಗೆ ಒಂದು ಸೆಂಟೆನ್ಸ್ನಾಗ ಹೇಳಿರೋ ಈ ಲೈನ್ L passing through a point A and P be any point on a line, the vector B is parallel to line L. So OA is equal to vector A, OP is equal to vector A, vector R, AP is parallel to vector B. Therefore, ಇದರ ಅರ್ಥ AP vector is equal to lambda into B ಅಂತ. AP can written as OP minus OA vector. OP is nothing but vector R minus OA is nothing but vector A. So this is nothing but ಇದನ್ನು equation 1 ಅಂತ ಹೇಳೋಣ. This is equation 1. So minus A vector goes to the right side, it is plus A vector. Vector R is equal to A, vector A plus lambda into B. This is one of the a beautiful equation of a line passing through a point and parallel to vector B of vector form. ಇಷ್ಟನ್ನ ಇಲ್ಲಿ ಏನು ಕಲಿಯೋದು ಅಭ್ಯಾಸ ಮಾಡೋದು ಏನಿಲ್ಲ, ಜಸ್ಟ್ ನೋಡ್ಕೊಂಡಿದ್ರೆ ಆಸ್ ಇಟ್ ಈಸ್ ಬಂದ್ಬಿಡುತ್ತೆ. ಓಕೆ, ಇಷ್ಟಾದ್ಮೇಲೆ ಕಾರ್ಟೀಷಿಯನ್ ಫಾರ್ಮ್. ಕಾರ್ಟೀಷಿಯನ್ ಫಾರ್ಮ್ ಅನ್ನು ತಗೊಳ್ಳೋಣ. ಸೊ ಕಾರ್ಟೀಷಿಯನ್ ಫಾರ್ಮ್, ವಾಟ್ ಈಸ್ ಕಾರ್ಟೀಷಿಯನ್ ಫಾರ್ಮ್? ಇಲ್ಲಿ ಏನು ಈಕ್ವೇಶನ್ 1 ಅಂತ ಹೇಳಿದ್ದೀನಿ ಅದಕ್ಕೆ ನಾನು ಹೇಳಿದ್ದೆ. ಸೊ ಪಿ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂದ್ರೆ ದಿಸ್ ಇಸ್ x1 y1 z1. ಪಿ ಅಂದ್ರೆ ಎನಿ ಪಾಯಿಂಟ್ ಎಕ್ಸ್ ವೈ ಝೆಡ್ ಅಂತ ಹೇಳಿ, ಇಷ್ಟೇ. ಎನಿ ಪಾಯಿಂಟ್ ಅಂದ ತಕ್ಷಣ ಎಕ್ಸ್ ವೈ ಝೆಡ್ ಅಂತ ಹೇಳಿ. ಪಾಸಿಂಗ್ ಥ್ರೂ ಎ ಪಾಯಿಂಟ್ಸ್ ಅಂದ್ರೆ x1 y1 z1. ಅಕಸ್ಮಾತ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂದ್ರೆ x2 y2 z2. ಹಿಂಗೆ ಇಲ್ಲಿ ಪಾಸಿಂಗ್ ಥ್ರೂ ಪಾಯಿಂಟ್ ಆಗಿರೋದ್ರಿಂದ ಒಂದು ಪಾಯಿಂಟ್ ಎ ಆಗಿರೋದ್ರಿಂದ that one can be denoted by x1 y1 z1. So this is nothing but OA vector, this is vector A, this is x1i plus y1z plus z1k plus z1k, and also this is vector R is nothing but xi plus yz plus z, like this. So now in the equation 1 ನೋಡಿ, r minus a ಇದೆ, r minus a ಏನು ಬರುತ್ತೆ ಮಾಡಿ ಅಂದ್ರೆ ಒಂದರ ಒಂದು ಕಳೆಯೋದು x r minus a ಅಂದ್ರೆ that one can be denoted by x minus x1. ನೋಡಿ ಇದರಲ್ಲಿ ಇದನ್ನು ಕಳೆಯೋದು x minus x1 r minus x minus x1i plus y minus y1j plus z minus z1k, like this. ಓಕೆ, ಈಕ್ವೇಶನ್ 1 ಅನ್ನು ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಈಕ್ವೇಶನ್ 1 becomes ಏನು r minus a is equal to lambda into vector b. That is equation 1. So r minus a, this one, write this one. So that means what? X minus x1a I plus y minus y1j plus z minus z1 k is equal to lambda into vector b. Vector b ಅಂದ್ರೆ it can be considered as, ನಾವು ಅದೊಂದು ಪಾಯಿಂಟ್ ಅಂತ ತಗೋಬೇಕಾಯ್ತು, ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಎ ಬಿ ಸಿ ಅಂತ ಹೇಳಿ, ಅಂದ್ರೆ ಸ್ಮಾಲ್ ಎ ಬಿ ಸಿ ವೆಕ್ಟರ್ ಬಿ. ದಟ್ ಈಸ್ ಇಟ್ ಕ್ಯಾನ್ ಬಿ ಡಿನೋಟೆಡ್ ಬೈ a1 ai plus bj plus ck, like this. ವೆಕ್ಟರ್ ಎ ಅಂದ್ರೆ ಒಂದು ವೆಕ್ಟರ್ ಬಿ ಅಂತಂದ್ರೆ ಎ ಬಿ ಸಿ ಸ್ಮಾಲ್ ಎ ಬಿ ಸಿ ಅಂತ ತಗೊಳ್ತೀವಿ. ಸೊ ಇಲ್ಲಿ ಲ್ಯಾಂಬ್ಡಾ ಆಗಿತ್ತು, ಇದು ವೆಕ್ಟರ್ ಬಿ ಅಂದ್ರೆ ಏನು ಎ ಐ ಪ್ಲಸ್ bj plus c, like this. ನೋಡಿ, ಇವೆರಡು ವೆಕ್ಟರ್ ಮಧ್ಯೆ ಈಕ್ವಲ್ ಸೈನ್ ಇದೆ. ದಟ್ ಮೀನ್ಸ್ ದಿ ಕರೆಸ್ಪಾಂಡಿಂಗ್ ಯೂನಿಟ್ ವೆಕ್ಟರ್ಸ್ ಆರ್ ಈಕ್ವಲ್. ಅಂದ್ರೆ x minus x1 is equal to lambda of a. ನೋಡಿ ಇಲ್ಲಿ 5, ಇಲ್ಲಿ 5 a into lambda. lambda ಕಾನ್ಸ್ಟೆಂಟ್ ಇದೆ, ಹೊರಗಡೆ ಇದೆ ತಗೊಳ್ಳಿ. ಆಮೇಲೆ
ದಿಸ್ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು x minus x1 by a. a ನ ಡಿನಾಮಿನೇಟರ್ ಕಳಿಸಿ. ಹಾಗೆ j ಟರ್ಮ್ ಅನ್ನು ನೋಡಿ, y minus y1 is equal to lambda of b. This is nothing but lambda is equal to y minus y1 by b. ಅಂದ್ರೆ b ನ ಡಿನಾಮಿನೇಟರ್ ಗೆ ಹಾಕಿ. Next z minus z1 is equal to lambda of c. This is nothing but lambda is equal to z minus z1 by c. ನೋಡಿ ಮೂರು ಸಿಚುಯೇಷನ್ ಅನ್ನು ನೋಡಿದಾಗ ಎಲ್ಲ ಲ್ಯಾಂಬ್ಡಾ ಈಕ್ವಲ್ ಇದೆ, ಕರೆಸ್ಪಾಂಡಿಂಗ್ ಆಟೋಮೆಟಿಕಲಿ ದೀಸ್ 3 ಪಾಯಿಂಟ್ಸ್ ಆರ್ ಈಕ್ವಲ್. ಅಂದ್ರೆ therefore ಏನು ಹೇಳ್ತೀವಿ, x minus x1 by a is equal to y minus y1 by b is equal to z minus z1 by c. This is our one of the required beautiful Cartesian equation of a line passing through a point and parallel to vector b. ನೋಡಿ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 2 ಮಾರ್ಕ್ಸ್, ಇದಿಷ್ಟನ್ನು ಮಾಡಿದ್ರೆ 2 ಮಾರ್ಕ್ಸ್, ಫಿಗರ್ಗೆ 1 ಮಾರ್ಕ್ಸ್. ಈ ತರ ಈ ಡಿರೈವೇಶನ್ಗೆ ನಾವು ಎಕ್ಸಾಮ್ ಅಲ್ಲಿ ವ್ಯಾಲ್ಯೂಯೇಷನ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಸೊ ದಿಸ್ ಇಸ್ ಅವರ್ ರಿಕ್ವೈರ್ಡ್ ಒನ್ ಆಫ್ ದಿ ಈಕ್ವೇಷನ್ ಆಫ್ ಲೈನ್. ಇದು ಮೋಸ್ಟ್ ಪ್ರಾಬಬಲಿ ಒಂದು 7 ರಿಂದ 8 ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಇದು ಫಸ್ಟ್ ಡೆರಿವೇಶನ್ ಅಲ್ಲಿ ಕ್ಲೋಸ್ ರೀಡಿಂಗ್ ಅಲ್ಲಿ 5 ಮಾರ್ಕ್ಸ್ ಕವರ್ ಆಗಿದೆ. ಓಕೆ, ಒನ್ಸ್ ಅಗೇನ್ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಡಿರೈವ್ ದಿ ಈಕ್ವೇಷನ್ ಆಫ್ ಎ ಲೈನ್ passing through a point and parallel to vector b, both vector and Cartesian form. ಈ ಫಿಗರ್ ಅನ್ನು ಹಾಕಿ, ಏನು a linear passing through a point a and p be any point on a line. So the vector b is parallel to line a. So the positions vector of OA is vector a. The positions of OP vector, the positions vector of P, that is OP vector is equal to R. In condition ಏನು, AP vector AP ಅಂದ್ರೆ the line is parallel to vector B ಆಗಿರೋದ್ರಿಂದ ಲೈನ್ ಮೇಲೆ AP ಬಂದಿರೋದ್ರಿಂದ AP vector is equal to lambda B ಅಂತ ಹೇಳ್ತೀವಿ. lambda into B vector. Lambda is one of the constant. ಯಾಕೆಂದ್ರೆ ನಾವು ವೆಕ್ಟರ್ ಅಲ್ಲಿ ಹೇಳಿದೀವಿ, if any two vectors are parallel, therefore vector A and vector b are parallel ಅಂದ್ರೆ vector b is equal to lambda into a ಅಂತ ಬರೀತೀವಿ. ಸೊ ಆ ಬೇಸಿಸ್ ಮೇಲೆ ಇದನ್ನ AP is equal to lambda into b ಅಂತ ಬರೀತೀವಿ. AP ಅಂದ್ರೆ ಏನು, ಬೈ ಸಬ್ಟ್ರಾಕ್ಷನ್ಸ್ ಆಫ್ ವೆಕ್ಟರ್ಸ್ ಪ್ರಕಾರ OP ವೆಕ್ಟರ್ ಮೈನಸ್ OA ವೆಕ್ಟರ್ is equal to lambda into b. ಸೊ OP ಅಂದ್ರೆ ವೆಕ್ಟರ್ r, OA ಅಂದ್ರೆ ವೆಕ್ಟರ್ a is equal to lambda b. ಈಕ್ವೇಷನ್ 1. ದೆನ್ ಈ ಮೈನಸ್ ಎ ವೆಕ್ಟರ್ ಈ ಕಡೆ ಬಂದ್ರೆ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಲ್ಯಾಂಬ್ಡಾ ಬಿ. ದಿಸ್ ಇಸ್ ಒನ್ ದಿ ವೆಕ್ಟರ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್. ಅಂಡ್ ಆಲ್ಸೋ ಕಾರ್ಟೇಶಿಯನ್ ಫಾರ್ಮ್ ಅಂತ ತಗೊಂಡ್ರೆ, ಈ ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಒಂದು ಪಾಯಿಂಟ್ ಅಂತೀವಿ. ಒಂದು ಪಾಯಿಂಟ್ ಅಂದ್ರೆ ಇಟ್ ಕ್ಯಾನ್ ಬಿ ಕನ್ಸಿಡರ್ ಆಸ್ x1 y1 z1, ದಟ್ ಈಸ್ ವೆಕ್ಟರ್ ಎ. ಪಾಯಿಂಟ್ ಎ ಅಂತಂದ್ರೆ ಅಲ್ಲಿ ಏನ್ ತಗೊಂಡಿದ್ವಿ, ವೆಕ್ಟರ್ ಎ. ವೆಕ್ಟರ್ ಎ ಅಂದ್ರೆ x1i plus y1z plus z1k. P ಅಂದ್ರೆ ಎನಿ ಪಾಯಿಂಟ್ ಅಂದ್ರೆ xyz, ಅದು ಮರಿಬಾರ್ದು. ಸೊ OP is nothing but vector r ಅಂತ ಹೇಳಿದ್ವಿ, ದಟ್ ಈಸ್ xi plus yz plus zk. r minus a ಅಂತಂದ್ರೆ ಇದ್ರಾಗ ಇದೆಲ್ಲ ಕಳೆಯೋದು, ಅಂದ್ರೆ ಇದರ r ಅಲ್ಲಿ a ನ ಕಳೆದ್ರೆ x minus x1 of y plus y minus y1 of j plus z minus z1 of k. ಆಮೇಲೆ ವೆಕ್ಟರ್ ಬಿ ಇದೆಯಲ್ಲ ಪ್ಯಾರಲಲ್ ಆಗಿರೋದು, ಅದಕ್ಕೆ ನಾವು ಸ್ಮಾಲ್ ಎ ಬಿ ಸಿ ನ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಎಐ ಪ್ಲಸ್ ಬಿಜೆ ಪ್ಲಸ್ ಸಿ ಕೆ ಅಂತ. ಇದೊಂದನ್ನು ಮರಿಬಾರ್ದು. ಸೊ ಹಾಗಾದ್ರೆ ಇಲ್ಲಿ ಈಕ್ವೇಶನ್ 1 ಏನಂತ ಹೇಳಿದ್ವಿ, ಆರ್ ಮೈನಸ್ ಎ ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬಿ ಅಂತ ಏನು ಹೇಳಿದ್ವಿ ಅದನ್ನು ತಗೊಳ್ಳಿ. ಸೊ ಆರ್ ಮೈನಸ್ ಎ ಇಲ್ಲಿ ಏನ್ ಮಾಡಿದೀವೋ ಅದನ್ನ ಇಲ್ಲಿ ಬರ್ಕೊಳ್ರಿ. ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಅಂದ್ರೆ ದಿಸ್ ಒನ್ ಏನ್ ಹೇಳಿದ್ವಿ, ಎ ಪ್ಲಸ್ ವಿಜೆ ಪ್ಲಸ್ ಸಿ ಕೆ ಅದನ್ನು ಮಾಡ್ತೀವಿ. ಸೊ ಹಾಗಾದ್ರೆ ಇವೆರಡು ವೆಕ್ಟರ್ ಮಧ್ಯೆ ಈಕ್ವಲ್ ಸೈನ್ ಇರೋದ್ರಿಂದ ಕರೆಸ್ಪಾಂಡಿಂಗ್ ಯೂನಿಟ್ಸ್ ವೆಕ್ಟರ್ ಈಕ್ವಲ್ ಇರ್ತವೆ. ಅಂದ್ರೆ 5 ಐಗೆ, ಜೆದು ಜೆಗೆ, ಕೆದು ಕೆಗೆ ಈಕ್ವಲ್ ಬರುತ್ತೆ. ಸೊ ಎಕ್ಸ್ ಮೈನಸ್ x1 ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎ. ಲ್ಯಾಂಬ್ಡಾ ಇಲ್ಲೇ ಇರಲಿ, ಎ ಡಿನೋಮಿನೇಟರ್ ಕಳಿಸಿದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ x1 ಬೈ ಎ. ಇದು ಯಾವುದು ಐ ಯೂನಿಟ್ ವೆಕ್ಟರ್. ನೆಕ್ಸ್ಟ್ ಜೆದು y minus y1 is equal to lambda b. Lambda is equal to y minus y1 by b. Third one, z minus z1 is equal to lambda c. Lambda is equal to z minus z1 by c. So in ಮೂರು ಕೇಸಲ್ಲೂ lambda equal ಆಗಿರೋದ್ರಿಂದ ಟೋಟಲ್ ಇಟ್ ಇಸ್ ಒನ್ ಬ್ಯೂಟಿಫುಲ್ ಒನ್ ಆಫ್ ದಿ ಸ್ಟೇಟ್ಮೆಂಟ್ ಇಸ್ ಫಾರ್ಮ್ x minus x1 by a is equal to y minus y1 by b is equal to z minus z1 by c.
This is one of the equation of a line passing through a point and parallel to vector B in Cartesian form. In Cartesian form. So, this is one of the simple derivation in the main examination asking 5 marks question. So, you see once again. Neat and note. Okay. ಇಲ್ಲಿ ನಾನು ಹೇಳೋದಿಷ್ಟೇ dear students. So in this chapter in 3D 3 dimensional geometry ನಲ್ಲಿ 5 derivation ಬರ್ತವೆ. ಪ್ರತಿಯೊಂದು ಡೆರಿವೇಶನ್ ಆದಾಗ ಅದರಲ್ಲಿ ನೋಡಿ ಇದರಲ್ಲಿ ಡೆರಿವೇಶನ್ ಬಂತು ಇದರಲ್ಲಿ ಡೆರಿವೇಶನ್ ಕೇಳಿರೋ ಅಂದ್ರೆ ಯಾವುದೇ ಕಾರಣಕ್ಕೆ ಯಾವ ಪ್ರಾಬ್ಲಮ್ ಕೇಳಲ್ಲ. ಇನ್ನು ಪ್ರಾಬ್ಲಮ್ ಏನಿದ್ರು ಪಾಸಿಂಗ್ ಥ್ರೂ ಸೆಕೆಂಡ್ ಡೆರಿವೇಶನ್ ಮೇಲೆ ಕೇಳ್ತಾರೆ. ಈ ತರ ಎಲ್ಲಾನು ಒಂದ್ರ ಮೇಲೆ ಫೋಕಸ್ ಪ್ರಾಬ್ಲಮ್ ಡೆರಿವೇಶನ್ ಎಲ್ಲ ಒಂದ್ರಾಗೆ ಕೇಳ್ಕೊಂಡು ಹೋಗೋದು. ಈ ಡೆರಿವೇಶನ್ ಕೇಳಿರೋ ಪ್ರಾಬ್ಲಮ್ ಒಂದು ಯಾವುದಾದ್ರೂ ಒಂದನ್ನು ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಮೇಲೆ ಕೇಳ್ತಾರೆ, ಅಥವಾ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಕೇಳಿದ್ರೆ ಡೆರಿವೇಶನ್ ಅನ್ನ ಪ್ರಾಬ್ಲಮ್ನ ಇಲ್ಲಿ ಕೇಳ್ತಾರೆ. ಹಾಗಾಗಿ ಈ ಡೆರಿವೇಶನ್ ನಾನು 1 by 1 ಆದಾಗ ನಾನು ನಿಮಗೆ ಸಿಂಪಲ್ ಆಗಿ ಅದರಲ್ಲಿ ಪ್ರಾಬ್ಲಮ್ಗಳು ಅಂದ್ರೆ ನೋಡಿ 5 ಮಾರ್ಕ್ಸ್ ಇಂದ ಇಲ್ಲಿ ಹೋದ್ರೆ ಇನ್ನು 3 ಕ್ವಶನ್ ಇದೆ. ಏನು ಒಂದು 1 ಮಾರ್ಕ್ಸ್ ಇಂದು 2 ಮಾರ್ಕ್ಸ್ ಇಂದು ಮತ್ತೆ 3 ಮಾರ್ಕ್ಸ್ ಇನ್ ಕ್ವಶನ್. ಸೊ ಹಾಗಾಗಿ 2 ಮಾರ್ಕ್ಸ್ ಇಂದ ಅಥವಾ 3 ಮಾರ್ಕ್ಸ್ ಇಂದ 3 ಮಾರ್ಕ್ಸ್ ಇಂದ ಕೇಳಿದ್ರೆ 2 ಮಾರ್ಕ್ಸ್ ಇಂದ ಎಲ್ಲಾದ್ರೂ ಟಚ್ ಮಾಡ್ಬೋದು, ಇಲ್ಲಾಂದ್ರೆ ಎಲ್ಲ ಬರೀ ಪ್ಲೇನ್ಗೆ ಶಿಫ್ಟ್ ಆಗೋದು. ಅಥವಾ ಈ 1 ಮಾರ್ಕ್ಸ್ ಕ್ವಶನ್ ಇಲ್ಲಿ ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಷನ್ಸ್ ಆಫ್ ದಿ ಕ್ವಶನ್ ಅಂತ ಕೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಓಕೆ, ಹಾಗಾಗಿ ಒಂದು ಕ್ವಶನ್ 5 ಮಾರ್ಕ್ಸ್ ಇಲ್ಲಿ ಏನಾದ್ರೂ ಲೈನ್ ಟಚ್ ಮಾಡಿದ್ರೆ ಎಲ್ಲ ಇನ್ನು ಉಳಿದಿರೋ ಪ್ರಾಬ್ಲಮ್ ಎಲ್ಲ ಪ್ಲೇನ್ ಮೇಲೆ ಕೇಳಬಹುದು. ಬಟ್ ಎಲ್ಲ ಪ್ರಾಬ್ಲಮ್ ಎಲ್ಲ ಸಿಂಪಲ್ ಆಗಿದೆ, ನಾನು ಹೇಳ್ಕೊಡ್ತೀನಿ, ನೀಟಾಗಿ ಫಾಲೋ ಅಪ್ ಮಾಡಿ. ಓಕೆ, ಸೊ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದೊಂದು ಡೆರಿವೇಶನ್. ಇದ್ರಾಗ 5 ಡೆರಿವೇಶನ್ ನೀವು ಕಲ್ತಿದ್ದೀರ ಅಂದ್ರೆ 5 ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬಂತು ಅಂತಾನೆ ಅರ್ಥ. ಓಕೆ, ಸೊ ಇದನ್ನ ಕ್ಲೀನ್ ಆಗಿ ನೋಡಿ ಅಭ್ಯಾಸ ಮಾಡಿ. ಡಿಯರ್ ಸ್ಟೂಡೆಂಟ್ಸ್, ಈಗ ಈ ಡೆರಿವೇಶನ್ ಆಯ್ತು. ಇಲ್ಲಿ ಒಂದು ನೋಟವನ್ನು ನೀವು ಬರ್ಕೋಬೇಕು. ಏನು ಒಂದು ನೋಟ್ ಪ್ರಾಬ್ಲಮ್ ಅಲ್ಲಿ ಬೇಕಾಗುತ್ತೆ. ಒಂದು ವೆಕ್ಟರ್ ಫಾರ್ಮ್, ಒಂದು ವೆಕ್ಟರ್ ಫಾರ್ಮ್. ಏನು ವೆಕ್ಟರ್ ಫಾರ್ಮು? ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ದಿಸ್ ಇಸ್ ಒಂದು ವೆಕ್ಟರ್ ಫಾರ್ಮ್. ಸೊ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಅಂದ್ರೆ ಇಟ್ ಈಸ್ x1i ಪ್ಲಸ್ y1j ಪ್ಲಸ್ z1k. ನಿಮಗೆ ಗೊತ್ತಿದೆ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಅಂದ್ರೆ ಏನು? ai ಪ್ಲಸ್ bj ಪ್ಲಸ್ ck. ದಿಸ್ ಇಸ್ ಒಂದು ವೆಕ್ಟರ್ ಫಾರ್ಮ್. ಇದು ನಿಮಗೆ ಗೊತ್ತಿರಲಿ ಅಷ್ಟೇ. ಡೆರಿವೇಶನ್ ಆದ್ಮೇಲೆ ಇದನ್ನು ನಾವು ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡಬೇಕಂತ ಅದಕ್ಕೋಸ್ಕರ ಬರ್ತೀವಿ. ಎರಡನೇದು ಕಾರ್ಟೇಶಿಯನ್ ಫಾರ್ಮ್. ಕಾರ್ಟೇಶಿಯನ್ ಫಾರ್ಮ್. ಸೊ ಏನು ಕಾರ್ಟೇಶಿಯನ್ ಫಾರ್ಮ್ ಏನು ಹೇಳುತ್ತೆ? ಇಟ್ ಈಸ್ x minus x1 by a is equal to y minus y1 by b is equal to z minus z1 by c. This is ಒಂದು ಕಾರ್ಟೇಶಿಯನ್ ಫಾರ್ಮ್. ಇವೆರಡು ನಿಮಗೆ ಡೆರಿವೇಶನ್ಸ್ ಗೊತ್ತಿದ್ರೆ ಇದ್ರ ಮೇಲೆ ಸಿಂಪಲ್ ಅಕಸ್ಮಾತ್ ಡೆರಿವೇಶನ್ ಮಿಸ್ ಆದಂತ ಕಾಲಕ್ಕೆ ಪ್ರಾಬ್ಲಮ್ ಅನ್ನು 1 ಮಾರ್ಕ್ಸ್ಗೋ 2 ಮಾರ್ಕ್ಸ್ಗೋ ಏನಾದರೂ ಕೇಳ್ಬೋದು. ಅದು ಹೇಗೆ ಅನ್ನೋದು ನಾನು ಈ ಪ್ರಾಬ್ಲಮ್ಗಳು ಹೇಳ್ತೀನಿ. ಸೊ ಯು ಸಿ ಒನ್ ಆಫ್ ದಿ ಪ್ರಾಬ್ಲಮ್. So one question is there, find the vector and Cartesian form. Find the vector and Cartesian form. Vector and Cartesian form of a line through the point ಯಾವುದು ಪಾಯಿಂಟ್? 5 2 minus 4 and is parallel to vector b. Vector b is 3i plus 2j minus 8. 3i plus 2j minus 8 like this. ದಿಸ್ ಇಸ್ ಒನ್. ನೋಡಿ ಇಲ್ಲಿ 1 ಮಾರ್ಕ್ಸ್ ಕೇಳಿದ್ರೆ ಇಲ್ಲ ವೆಕ್ಟರ್ ಫಾರ್ಮ್ ಕೇಳ್ತಾರೆ, ಇಲ್ಲ ಕಾರ್ಟೇಶಿಯನ್ ಫಾರ್ಮ್ ಕೇಳ್ತಾರೆ.
2 ಮಾರ್ಕ್ಸಿಗೆ ಒಟ್ಟಿಗೆ ಇದ್ರಾಗ ಯಾವುದಾದ್ರೂ ಕೇಳಿ ನೀವು ಬರೀಕ್ಕೆ ರೆಡಿ. 2 ಮಾರ್ಕ್ಸಿಗೆ ಕೇಳಿದ್ರು ಒಂದೇ ಫಾರ್ಮಿಗೆ ಕೇಳೋದು, ಇಲ್ಲ ವೆಕ್ಟರ್ ಫಾರ್ಮ್ ಕೇಳಿದ್ರೆ ಇಲ್ಲ ಕಾರ್ಟೇಶಿಯನ್ ಫಾರ್ಮ್ 1 ಮಾರ್ಕ್ಸ್ಗೂ ಕೇಳ್ಬೋದು. ಹಾಗಾಗಿ ಇದು ಯಾವ ಮೆಥಡ್ ಕೇಳಿದ್ರು ನಿಮಗೆ ಗೊತ್ತಿರಬೇಕು. ಸೊ ಹಾಗಾಗಿ ಸೊ ಒನ್ ಆಫ್ ದಿ ಪಾಯಿಂಟ್ 5 to -4 ಅಂದ್ರೆ ದಿಸ್ ಇಸ್ OA ವೆಕ್ಟರ್, ದಿಸ್ ಇಸ್ ವೆಕ್ಟರ್ ಎ ಅಂದ್ರೆ 5 to -4 ಅಂದ್ರೆ 5y + 2j - 4k ಅಂತ ಬರ್ಕೋಬಹುದು. ಸೊ ಹಾಗಾಗಿ ಇನ್ನೊಂದು ಕಾಮನ್ ಆಗಿ ವೆಕ್ಟರ್ ಆರ್ ನಿಮಗೆ ಗೊತ್ತಿರುತ್ತೆ. ಸೊ ವೆಕ್ಟರ್ ಬಿ ಅಂದ್ರೆ ದಿಸ್ ಇಸ್ 3 to -8 ಅಂತ. ಸೊ 3i ಇದನ್ನು ಬೇಕಾದ್ರೆ 5y + 2j - 4k. ದಿಸ್ ಇಸ್ ನಥಿಂಗ್ ಬಟ್ 3i + 2j - 8k ಲೈಕ್ ದಿಸ್. ಸೊ ಹಾಗಾದ್ರೆ ಒಂದನೇದು ವೆಕ್ಟರ್ ಫಾರ್ಮ್ ಏನು? ವೆರಿ ಸಿಂಪಲ್. ವೆಕ್ಟರ್ ಫಾರ್ಮ್ ಏನು? ವೆಕ್ಟರ್ ಫಾರ್ಮ್ ಅಂದ್ರೆ ಇಲ್ಲಿದೆ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ. ವೆಕ್ಟರ್ ಎ ಇಸ್ ದಿಸ್ ಒನ್ ಅಂದ್ರೆ 5y + 2j - 4k ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ. ವೆಕ್ಟರ್ ಬಿ ಅಂದ್ರೆ ದಿಸ್ ಒನ್ ಇಸ್ 3i + 2j - 8. ಸೊ ದಿಸ್ ಇಸ್ ಓಕೆ ಪ್ರಾಬ್ಲಮ್. ಇಷ್ಟೇ, ಜಸ್ಟ್ ಬರೆಯೋದಷ್ಟೇ ಆಸ್ ಇಟ್ ಇಸ್. ಇದು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಎಷ್ಟು ಬೇಕಾದ್ರೆ ಕೇಳ್ಬೋದು. ಬಟ್ ಎಕ್ಸಾಮ್ ಅಲ್ಲಿ 2 ಮೆಥಡ್ ಕೇಳಲ್ಲ. ಬೋತ್ ರೈಟ್ ಡೌನ್ ದಿ ಬೋತ್ ವೆಕ್ಟರ್ ಅಂಡ್ ಕಾರ್ಟೇಶಿಯನ್ ಫಾರ್ಮ್ ಅಂತ ಕೇಳಲ್ಲ. ಯಾವ್ದಾದ್ರು 1 ಮೆಥಡ್ ಕೇಳ್ತಾರೆ. 1 ಮಾರ್ಕ್ಸ್ ಅನ್ನು ಕೇಳಲಿ, 2 ಮಾರ್ಕ್ಸ್ ಅನ್ನು ಕೇಳಲಿ. ಇದು ಬರೆಯೋದು ನಿಮಗೆ ಗೊತ್ತಿರಬೇಕು. ಎರಡನೇದು ಕಾರ್ಟೇಶಿಯನ್ ಫಾರ್ಮ್. ಕಾರ್ಟೇಶಿಯನ್ ಫಾರ್ಮ್ ಏನು? ಕಾರ್ಟೇಶಿಯನ್ ಫಾರ್ಮ್ x - x1 by a y - y1 by b is equal to z - z1 by c. ಸೊ ಇಲ್ಲಿ ನೋಡಿ ಕಾಮನ್ ಆಗಿ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಇವು ಏನು ಹೇಳ್ತಾರೆ ಇದು? ದಿಸ್ ಇಸ್ x1 y1 z1. x1 ಅಂದ್ರೆ 5, y1 ಅಂದ್ರೆ 2, z1 ಅಂದ್ರೆ -4. ಈ ಎ ಬಿ ಸಿ ಅಂದ್ರೆ ಏನು? ದಿಸ್ ಒನ್ ಯಾವುದು? ವೆಕ್ಟರ್ ಬಿ. ದಿಸ್ ಇಸ್ ಎ ಬಿ ಅಂಡ್ ಸಿ. ಎ ಇಸ್ ನಥಿಂಗ್ ಬಟ್ 3, ಬಿ ಇಸ್ ನಥಿಂಗ್ ಬಟ್ 2, ಸಿ ಇಸ್ ನಥಿಂಗ್ ಬಟ್ -8. ಈ ಪಾಯಿಂಟ್ಸ್ ಗೊತ್ತಿರೋದ್ರಿಂದ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿರೋ ಅಂದ್ರೆ x - x1. x1 is what? 5 by a. a is nothing but what? 3. y - y1. y1 is nothing but 2 divided by b is nothing but what? 2. z - z1. z1 is -4 divided by c is nothing but what? It is -8. This is one thing. Cartesian form of equation of a line passing through a point and parallel to vector b. Problem ಅನ್ನು ಕೇಳಿದ್ರೆ ನೋಡಿ, ವೆಕ್ಟರ್ ಫಾರ್ಮ್ ಇದು ಕಾರ್ಟೇಶಿಯನ್. ಜಸ್ಟ್ ವಾಟ್ ಇಸ್ x1 y1 z1, ವಾಟ್ ಇಸ್ abc ತಿಳ್ಕೊಂಡು ಜಸ್ಟ್ ಆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಬಿಟ್ಟರೆ ಮುಗೀತು. ಇಲ್ಲಿ ಬೇಕಾದ್ರೆ z ಮೈನಸ್ ಇದೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ z + 4 by -8 ಈಗ ಬರೋದು ಆಯ್ತು, ಅಥವಾ ಇಷ್ಟಕ್ಕೆ ಬಿಟ್ಟರು ಆಯ್ತು. ಈ ತರ ಕಾರ್ಟೇಶಿಯನ್ ಮತ್ತೆ ವೆಕ್ಟರ್ ಫಾರ್ಮ್ಗಳನ್ನ ಕೇಳ್ತಾ ಹೋಗ್ತಾರೆ. ಓಕೆ, ಇಷ್ಟು. ಈಗ ಎರಡನೇ ಪ್ರಾಬ್ಲಮ್ ಅನ್ನು ತಗೊಳ್ತೀನಿ. ನೋಡಿದ್ರೆ find the equation of a line passing through a point and parallel to vector b. For find the equation of a line passing through a point 1 2 3 and parallel to vector b ಅಂದ್ರೆ 2 - 3 0. 2 - 3 0. ಇದು ಎರಡನೇ ಪ್ರಾಬ್ಲಮ್. ಜಸ್ಟ್ ಅಲ್ಲಿ ಚೇಂಜ್ ಮಾಡಿದ ಸೆಂಟೆನ್ಸ್ ಆಗಲಿಲ್ಲ, ನಾನು ರಿಪೀಟ್ ಮಾಡೋಕೆ ಹೋಗಿಲ್ಲ. ಓಕೆ, ಸೊ ಇಲ್ಲೇನು ಇದು ಪಾಸಿಂಗ್ ಥ್ರೂ ಎ ಪಾಯಿಂಟ್. ದಿಸ್ ಇಸ್ ವೆಕ್ಟರ್ ಎ. ವೆಕ್ಟರ್ ಎ. ಸೊ ದಟ್ ಈಸ್ 1 2 3. ಬೇಕಾದ್ರೆ ಇದನ್ನ x1 y1 z1. ವೆಕ್ಟರ್ ಬಿ ಪ್ಯಾರಲಲ್ ಅಂದಾಗ 2 - 3 0. ಬೇಕಾದ್ರೆ ಇದನ್ನ ಎ ಬಿ ಸಿ ಅಂತ ತಗೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಜಸ್ಟ್ ಅದು ಏನಿದೆಯಾ ಆಗಿದೆ. ಸೊ ಫಸ್ಟ್ನೇದು ವೆಕ್ಟರ್ ಫಾರ್ಮ್ ಅಂತಂದ್ರೆ
it can be written vector r is equal to vector a because 1 2 3 ಹಿಂಗೆ ಬರೀಲಿ plus lambda into vector b ಇದೇನಿದೆ ಅದನ್ನೇ ಬರೀ 2 minus 3 0 ಅಂದ್ರೆ ಇದರ ಅರ್ಥ vector r is equal to I plus 2j plus 3k plus lambda into ಇದು 2i minus 3k. That's all. 0 z k ಒಂದು 0 ಇದೆ, leave it ಅಷ್ಟೇ. This is vector form. ಎರಡನೇದು ಕಾರ್ಟೇಶಿಯನ್ ಫಾರ್ಮ್. Very simple problems. So ಏನು first write down the formula. Formula is most important. ನೀವು ವಿತೌಟ್ ಫಾರ್ಮುಲಾ ನಿಮಗೆ ಜ್ಞಾಪಕ ಇಲ್ಲ ಅಂದರೆ ಈ ಮೆಥಡ್ನ ನೀವು ಅದೇ ಇಲ್ಲಿ ಏನಾಗುತ್ತೆ ಅಂದರೆ ಫಾರ್ಮುಲಾಗಳು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರೆ ಈ ಪ್ರಾಬ್ಲಮ್ ಅಕಸ್ಮಾತ್ ಡ್ಯೂರೇಷನ್ ಕೇಳಿಲ್ಲ ಅಂದರೆ ಒಂದು ಪ್ರಾಬ್ಲಮ್ ಟಚ್ ಮಾಡಿರೋ ಅಂದರೆ ನಿಮಗೆ ಇದು ಏನು ಫಾರ್ಮುಲಾ ಗೊತ್ತಿಲ್ಲದೆ ಇದ್ದಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡೋದು ಕಷ್ಟ ಆಗುತ್ತೆ. ನಿಮಗೆ ಎ ಯಾವುದು ಬಿ ಯಾವುದು ಅಂತ ಗೊತ್ತಾದರೂ ಸಮೇತ ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ದರ್ ಇಸ್ ನೋ ಒನ್ ಆಫ್ ದಿ ಫಾರ್ಮುಲಾ. ಸೊ ದಟ್ಸ್ ವೈ ಸೊ ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ಎ is equal to y minus y1 by b is equal to z minus z1 by c like this. So here as it is here adanu bariyedi x minus x1 x1 is nothing but what 1 by a is nothing but what this is 2 y minus y1 is 2 by b is what minus 3 z minus z1 and rest 3 by c is nothing but what c is nothing but it is 0 ಅಂದರೆ ಇದು ಇನ್ಫಿನಿಟಿ ಆಗುತ್ತೆ. ಸೊ ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ 2 is y minus 2 by minus 3. ಇದು ಏನು ಡಿಫೈನ್ ಮಾಡಕ್ಕೆ ಹೋಗಬೇಡಿ, ಅದನ್ನ ಆಗಿಬಿಡಿ ಅಥವಾ ಇಷ್ಟಕ್ಕೆ ಬಿಟ್ಟರು ಆಯಿತು. ಓಕೆ, ಇದು ಇನ್ಫಿನಿಟಿ ಆಗುತ್ತೆ, ಇಸ್ ಈಕ್ವಲ್ ಟು ಇನ್ಫಿನಿಟಿ. ಅದು ಡಸ್ ನಾಟ್ ಡಿಫೈನ್ಡ್, ಅದು ಬೇರೆ ವಿಚಾರ. ಪ್ರಾಬ್ಲಮ್ ಹತ್ರ ಬಂದಿದ್ದು ನಾವು ಹೇಳಿದ್ವಿ ಅಷ್ಟೇ, ಬಟ್ ಲೀವ್ ಇಟ್. ಬಟ್ ಈ ಥರ ಕಾರ್ಟೇಶಿಯನ್ ಫಾರ್ಮನ್ನು ಸಬ್ಸ್ಟಿಟ್ಯೂಷನ್ ಮಾಡೋದನ್ನು ಮರಿಬಾರ್ದು. ಇಲ್ಲಿ ಜಸ್ಟ್ ನಮ್ಮ ಉದ್ದೇಶ ಏನು, one of the point is given and also parallel to another one of the vector. What is the form of vector form? What is the form of Cartesian form? That is our aim. ಅಷ್ಟೇ ನಮ್ಮ ಉದ್ದೇಶ. ಅದು ಯಾಕೆ ಬರೆಯೋದು, ಕೆಲವು ಟೈಮ್ ಈ ಥರ ಇನ್ಫಿನಿಟಿ ಅದು ಇದು ಬಂದರೆ ಅದ್ರ ಬಗ್ಗೆ ಬೇರೆ ವಿಚಾರ, ಅದು ಲಿವ್ ಇಟ್. ಸೊ ಪ್ರಾಬ್ಲಮನ್ನು ಮಾಡೋದನ್ನು ನಾವು ಈಸಿಯಾಗಿ ಮೆಥಡ್ಗಳನ್ನು ನೋಡ್ತೀವಿ. ಓಕೆ, ದಿಸ್ ಒನ್ ಆಫ್ ದಿ ಸಿಂಪಲ್ ಟೆಕ್ನಿಕ್ ಅಂಡ್ ಆಲ್ಸೋ ಈಸಿ ಗೋಯಿಂಗ್ ಮೆಥಡ್. ಇದು ಕೆಲವರು ವೆಕ್ಟರ್ ಮೆಥಡ್ ಅಂತಿದಾಗ ಇದನ್ನು ಟಚ್ ಮಾಡೋದು ಕರೆಕ್ಟಾಗಿ ಏನಪ್ಪ ವಿಚಿತ್ರವಾಗೈತೆ, ನಥಿಂಗ್ ವಿಲ್ ಬಿ ದೇರ್, ಏನೇನಿಲ್ಲ ಅಂತ ವಿಚಿತ್ರವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳಾಗಲಿ ಏನೇನಿಲ್ಲ, ಈಸಿಯಾಗಿ ಈಸಿ ಟು ಮೂವ್, ಸಿಂಪಲ್ ಟೆಕ್ನಿಕ್ ಆಗಿದೆ ನೋಡಿ. ಡೆರಿವೇಶನ್ ಅದ್ರ ಮೇಲೆ ಪ್ರಾಬ್ಲಮ್ ಈ ಥರ ಇದೆ. ಸೊ ಹಾಗಾಗಿ ನೀವು ಮೆಥಡನ್ನು ಈಸಿಯಾಗಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ, dear students, here it is asking another one of the question. ಇದು ಸ್ವಲ್ಪ ಲೈಟ್ ಚೇಂಜಸ್ ಮಾಡಿ ಕೇಳಿದ್ದಾರೆ ನೋಡಿ. ಸೇಮ್ ಡೈಲಾಗ್ಸ್. ಫೈಂಡ್ ದಿ ವೆಕ್ಟರ್ ಅಂಡ್ ಕಾರ್ಟೇಶಿಯನ್ ಈಕ್ವೇಶನ್ ಫಾರ್ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ -2 4 -5 and pass and parallel to vector b. ವೆಕ್ಟರ್ ಬಿ ಡೈರೆಕ್ಟ್ ಆಗಿ ಕೊಡೋದು ಬದಲಾಗಿ ಈ ತರ ಕೊಟ್ಟಿದ್ದಾರೆ, ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ವೆಕ್ಟರ್ ಬಿ ಅಂದ್ರೆ ಎ ಬಿ ಸಿ ಡಿನಾಮಿನೇಟರ್ ಬರ್ತದೆ ತಾನೆ. ದಿಸ್ ಇಸ್ ವೆಕ್ಟರ್ ಬಿ 5 5 6 ಇದನ್ನ ತಗೊಂಡು ಹೇಳೋದಷ್ಟೇ. ಸೊ ಇಟ್ಸ್ ವೆರಿ ಸಿಂಪಲ್. You see, so it is vector A is nothing but -2 4 -5. So vector B is nothing but this one. Whatever it may be the numerator, ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. It is 5 5 6. So ಅಲ್ಲಿಗೆ ಒಂದು ವೆಕ್ಟರ್ ಫಾರ್ಮ್. So vector form is what? So vector R is equal to -2 4 -5 plus lambda into what about vector B? It is 5 5 6 lines. This is the vector form. And also ಎರಡನೇ ಕಾರ್ಟೇಶಿಯನ್ ಫಾರ್ಮ್. So one of the Cartesian form is x minus x1, this one -2 by 5, y minus 4 by 5, z minus of -5 by
what 6. This is nothing but x plus 2 by 5, y minus 4 by 5, z minus or minus plus 5 by 6. This is the Cartesian form. ಈ ತರನು ಹೇಳ್ಬೋದು. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಅಲ್ಲಿಗೆ ನಿಮಗೆ ಫಸ್ಟ್ ಮೆಥಡ್ ಲೈನ್ ಅನ್ನು ತಗೊಂಡಾಗ 3D ನಲ್ಲಿ ಒಂದು ಡಿರೈವ್ ದಿ ಈಕ್ವೇಶನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ವೆಕ್ಟರ್ ಬಿ. ಒನ್ ಆಫ್ ದ ಬ್ಯೂಟಿಫುಲ್ ಡಿರೈವೇಶನ್. ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳಿದ್ದೀನಿ. ಅದ್ರ ಮೇಲೆ 1 ಅಥವಾ 2 ಮಾರ್ಕ್ಸ್ ಕೇಳ್ತಕ್ಕಂಥ ಪ್ರಾಬ್ಲಮ್ಗಳನ್ನ ನಾನು ನೀಟಾಗಿ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟನ್ನು ನೀವು ನೀಟಾಗಿ ನೋಡ್ಕೊಂಡ್ರೆ ಈಗ 3D ನಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಟಾರ್ಟಿಂಗ್ ಏನಾದರೂ ಕೇಳಿದ್ರೆ ಡಿರೈವೇಶನ್ ಮೋಸ್ಟ್ ಇಂಪಾರ್ಟೆಂಟು. ಅಕಸ್ಮಾತ್ ಪ್ರಾಬ್ಲಮ್ಗಳನ್ನ ಈ ಥರ ಕೇಳ್ಬೋದು. ಹಾಗಾಗಿ ಇದನ್ನು ನಾನು ನೀಟಾಗಿ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ನಾನು ಯಾವ ಥರ ಫೈಂಡ್ ದಿ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅನ್ನೋದನ್ನು ನಾನು ಡಿರೈವೇಶನ್ ಅನ್ನು ಹೇಳ್ತೀನಿ. ಸೊ ವಿದ್ಯಾರ್ಥಿಗಳೇ, ಇಷ್ಟನ್ನು ನೀವು ಮರಿಬೇಡಿ. ನಾನು ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈಗ ನೆಕ್ಸ್ಟ್ ಚಾಪ್ಟರ್ ಅಂದರೆ 3 ಡೈಮೆನ್ಷನಲ್ ಜಾಮೆಟ್ರಿ 11 ಮಾರ್ಕ್ಸ್ಗೆ ಏನು ಬರುತ್ತೆ ಅದನ್ನು ನಾನು ನನ್ನದೇ ಆದಂಥ ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಇದು ಎಲ್ಲ ಒಂದು 6-7 ವಿಡಿಯೋ ಆಗ್ಬೋದು. 3D ಪಾರ್ಟ್ 1, 3D ಪಾರ್ಟ್ 2 ಅಂದರೆ ಇದು ಕಂಟಿನ್ಯೂಷನ್ ಇರುತ್ತೆ. ನೀವು ಈ ವಿಡಿಯೋಗಳನ್ನು ಇಟ್ಟುಕೊಂಡ್ರೆ ಕರೆಕ್ಟಾಗಿ 11 ಮಾರ್ಕ್ಸ್ಗೆ ಏನು ಬರುತ್ತೆ ಅದನ್ನು ಕಂಪಲ್ಸರಿ ಎಲ್ಲವೂ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಈ PU ಬೋರ್ಡ್ನವರು ಈ ಸರಿ ಕೆಲವು ಪಾಯಿಂಟ್ಸ್ ಡಿಲೀಟ್ ಮಾಡಿದ್ದಾರೆ. ಆಂಗಲ್ ಬಿಟ್ವೀನ್ ದಿ ಲೈನು, ಆಂಗಲ್ ಬಿಟ್ವೀನ್ ದಿ ಪ್ಲೇನು, ಆಂಗಲ್ ಬಿಟ್ವೀನ್ ಲೈನ್ ಅಂಡ್ ಪ್ಲೇನ್ ಅಂತ ಪಾಯಿಂಟ್ಸ್ನ ಡಿಲೀಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲನ್ನು ನಾನು ಯಾವುದೇ ಕಾರಣಕ್ಕೆ ಏನೂ ಟಚ್ ಮಾಡೋದಿಲ್ಲ. ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ಇನ್ನೂ ಎಷ್ಟು ಸಿಂಪಲ್ ಆಗಿ ಹೇಳ್ಬೋದು ಅಷ್ಟು ಹೇಳ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ಇಷ್ಟ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇದಿಷ್ಟು ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳು ಎಲ್ಲನ ಬಿಟ್ಟ ತಕ್ಷಣ ನಿಮ್ಮ ಮೊಬೈಲ್ಗೆ ಎಂಟರ್ ಆಗ್ತವೆ. ನೀಟಾಗಿ ಕೇಳಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಲೆಕ್ಚರ್ಸ್ ಸಿಕ್ಕಿದಾಗ ಇನ್ನೂ ಏನಾದರೂ ಅರ್ಥ ಆಗದಿರೋ ಮೆಟೀರಿಯಲ್ ಇದ್ದರೆ ಕೇಳಿ ತಿಳ್ಕೊಳ್ಳಿ. ಸೊ ಎಲ್ಲ ಚೆನ್ನಾಗಿ ಕಲೀರಿ. ಮುಂದೆ ಎಲ್ಲ ನಿಮ್ಗೆ ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.